ಸಂಬಂಧ ಹಾಕದಿದ್ರು ಕೂಡ ಸರ್ಕಾರಿ ಜಾಗ ಇವತ್ತು ನೋಟಿಸ್ ಆಗಿದೆ, ಇನ್ನೊಂದು ಲ್ಯಾಂಡ್ ನೋಟಿಸ್ ಆಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಮರ್ಥರಿದ್ದಾರೆ, ಅವ್ರು ಕೊಡ್ತಾರೆ ಅಲ್ವಾ? ರೆವಿನ್ಯೂ ಮಿನಿಸ್ಟರ್ ಅದಕ್ಕೆ ಉತ್ತರ ಡಿಪಾರ್ಟ್ಮೆಂಟ್ ಅಲ್ವಾ? ಅದು ಸರ್ಕಾರ. ನಾವು ಯಾವುದೇ ಸಮಸ್ಯೆ ಅಂತಲ್ಲ ಈಗ ಒಂದು ನಿಮಿಷ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನ ಕೂತ್ಕೊಳ್ರಿ ಒಂದು ನಿಮಿಷ. ರಾಮಮೂರ್ತಿ ಈಗ ಕೂತ್ಕೊಳ್ಳಿ, ನೀವು ಆರೋಗ್ಯ ಮುಗಿಲಿಲ್ಲ, ನೀವೇನ್ ಮಾಡ್ತೀರಿ ಸುಮ್ಮನೆ ಬಂದು ಜ್ಞಾನೇಂದ್ರ ಸರ್? ಈಗ ಒಂದು ನಿಮಿಷ ಇಲ್ಲಿ ಆಯ್ತು, ನೀವು ಕೂತ್ಕೊಳ್ಳಿ. ಈಗ ಸಾಲಾಗಿ ನಿಮ್ದೊಂದು ಇಲ್ಲಿ ಡಿಸ್ಪ್ಯೂಟ್ ಇರುವಂತದ್ದು ಕಾಯ್ದೆ. ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಕೊಂಡು ಹೋಗಿದ್ದಾರೆ. ಆಯ್ತು, ಇದಕ್ಕೆ ಮೇಜರ್ ಕಾರಣ ರೆಡ್ಡಿ ಅವರೇ, ಯಾರಿಗೆ ಇದು? ನೀವು ಹಿರಿಯ ಸದಸ್ಯರು, ನಾನು ಒಬ್ಬ ಹಿರಿಯ ಸದಸ್ಯಪ್ಪ. ನಾನು ಯಾವಾಗ್ಲೂ ಇದಕ್ಕಿದ್ದಾಗೆ ಅವ್ರ ಗಂಟ್ಲಿಗೆ ಬಾಯಿ ಹಾಕಲ್ಲ ಸರ್. ಈಗ ಕೇಳಿ, ಇಲ್ಲಿ ಇರುವಂತಹದ್ದು ಕಾಯ್ದೆ ಪ್ರಶ್ನೆ. ಅದ್ರ ಪ್ರಕಾರ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡ್ಲಿಕ್ಕೆ ಕಾರಣ ಏನಾಯ್ತು ಅಂತಂದ್ರೆ, ನಮ್ಮ ವಕ್ಫ್ ಮಿನಿಸ್ಟರ್ ಹೋಗಿ ರಿವ್ಯೂ ಮಾಡಿದ್ರು. ವಕ್ಫ್ ಆಸ್ತಿಗಳನ್ನ ಇದನ್ನ ಹಾಕಿ ಅಂತ ಹೇಳಿ, ಖಾತೆ ಹಾಕಿಸಿ ಅಂತ ಹೇಳಿ ಅದಾಲತ್ತು ಮಾಡಿದ್ರು. ಅದಕ್ಕೆ ಗಡಿಬಿಡಿಯಾಗಿ ಎಲ್ಲ ಅಧಿಕಾರಿಗಳು ಅದನ್ನ ತೆಗೆದು ನೋಡಿದ್ರು, ಹಾಕ್ತಾ ಹೋದ್ರು. ಈಗ ಬಂದಿರತಕ್ಕಂಥದ್ದು ಅನೇಕ ರೈತರ ಜಮೀನುಗಳಿಗೆ ವಕ್ಫ್ ಅಂತ ಬಂದಿದೆ, ದೇವಸ್ಥಾನಗಳಿಗೆ ಬಂದಿದೆ. ಅವರು ನಿಜವಾದ ವಕ್ಫ್ ಆಸ್ತಿ ಅವರು ಮಾನ್ಯ ಮಂತ್ರಿಗಳು ಹೇಳಿದ್ರು. ಯಾರ್ಯಾರೋ ನಮ್ಮ ದೇವಸ್ಥಾನಗಳಿಗೂ ಕೂಡ ಉಂಬಳಿ ಕೊಟ್ಟಿದ್ದಾರೆ. ದೇವಸ್ಥಾನಗಳು ಚೆನ್ನಾಗಿ ನಡೀಲಿ ಅಂತೇಳಿ ಹೇಳಿ, ಎಜುಕೇಶನ್ ಸೊಸೈಟಿಗಳು ಚೆನ್ನಾಗಿ ನಡೀಲಿ ಅಂತೇಳಿ ಹೇಳಿ ದಾನ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಮಾಡಿದ್ವಲ್ಲ, ಇದನ್ನ ಉಳುವನೆ ಹೊಲದೊಡೆ ಆಕ್ಟ್ ತಂದು ದಿನ ಬೆಳಗಾಗದೊಳಗೆ ಹಂಚಿದ್ವಿ. ತೊಂದರೆ ಇಲ್ಲ, ಯಾರು ಡಿಸ್ಪ್ಯೂಟ್ ಮಾಡಲೇ ಇಲ್ಲ. ಇದು ಕೂಡ ಅವಾಗ ಹಂಚಬೇಕಾಗಿತ್ತು. ಅಥವಾ ಅವ್ರಿಗೆ ಹೇಗೆ ಭೂಮಿ ಬಂತು, ಹೇಗೆ ವಕ್ಫ್ ಅಂತ ಹೇಳಿ ಒಬ್ಬನ ಪಾಣಿನಲ್ಲಿ ಕಾನೂನು ನಂಬರ್ 9ರಲ್ಲಿ 11ರಲ್ಲಿ ಸೇರಿಸಲಾಯ್ತು. ಇದನ್ನ ಚರ್ಚೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಕ್ಟ್ ಏನ್ ಹೇಳುತ್ತೆ, ಒಂದ್ಸರಿ ವಕ್ಫ್ ಅಂತ ಬಂದ್ರೆ ಆಲ್ವೇಸ್ ವಕ್ಫ್, ಅದು ಕ್ವಶನ್ ಮಾಡೋಂಗಿಲ್ಲ. ಕ್ವಶನ್ ಮಾಡೋದನ್ನ ಮೊನ್ನೆ ಕೂಡ ನಮ್ಮ ನಾಯಕರು ಹೇಳಿದ್ರು, ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕು, ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಒಂದು ಕಾಯ್ದೆ ಎಲ್ಲವೂ ಇದಾವೆ. ಈ ಕಾಯ್ದೆಗಳ ಆಧಾರದ ಮೇಲೆ ಅವರು ಕೊಟ್ಟಿದ್ದಾರೆ. ಇದು ಇವತ್ತು ಗೊಂದಲಕ್ಕೆ ಕಾರಣ ಆಗಿದೆ. ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲೂ ಆಗಿದೆ. ಅವರೊಂದು ಮಾತು ಹೇಳಿದ್ರು, ದಯವಿಟ್ಟು ಸಾರಿ ನಾನು ಅದನ್ನ ಅದಕ್ಕೆ ಹೇಳ್ತಾ ಇದ್ದೀನಿ. ಯಾವುದೇ ಮಸೀದಿಯನ್ನ ಕೆಡವಿ ಬಹುಶಃ ಈ ಭೂಮಿ ಮೇಲೆ ಒಂದೂ ಮಂದಿರ ಆಗಲಿಲ್ಲ, ಆದ್ರೆ ಮಂದಿರವನ್ನ ಕೆಡವಿ ಮಸೀದಿ ಆಗಿದ್ದಾವೆ. ಅದನ್ನ ಈಗಾಗಲೇ ತನಿಖೆಗಳಾಗ್ತಾ ಇದ್ದಾವೆ. ನಾವೆಲ್ಲರೂ ಕೂಡ, ಅದು ನಿಮ್ಮ ಕಾಲದಲ್ಲಿ ಆಗಲ್ಲ, ನಮ್ಮ ಕಾಲದಲ್ಲೂ ಆಗಿದ್ದಲ್ಲ. ಯಾವುದೋ ಕಾಲದಲ್ಲಿ ಮೊಘಲ್ ದಾಳಿ ಆಯ್ತು, ಅವ್ರು ಬಂದವರು ಅದು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತು ನೀವು ಈ ತರ ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಪ್ರವೇಶ ಮಾಡಬೇಕು. ಈ ಗೆಜೆಟ್ ಅನ್ನ ವಾಪಸ್ ತಗೊಳ್ಲಿಕ್ಕೆ ಆಗ್ತದ? ಈ ಖಾತೆ ಕಾಲಂ ನಂಬರ್ 9ರಲ್ಲಿ ಇರ್ತಕ್ಕಂಥ ಖಾತೆಯನ್ನ ರದ್ದು ಮಾಡ್ಲಿಕ್ಕೆ ಆಗ್ತದ? ಇದು ನಿಜವಾದಂತ ರಿಲೀಫ್ ಕೊಡುತ್ತೆ. ಗೆಜೆಟ್ ನೋಟಿಫಿಕೇಶನ್ ವಿಡ್ರಾ ಮಾಡಬೇಕು, ಅಥವಾ ಒಂದು ಕಾಯ್ದೆನೇ ಇಲ್ಲಿ ತಂದು ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ವ್ಯವಸ್ಥಿತವಾದಂತ ಒಂದು ಪ್ರಯತ್ನ ಮಾಡಬೇಕು. ತಾವು ಹೇಳ್ದಂಗೆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ನಾಳೆ ಅಧಿಕಾರಿಗಳು ನೋಟಿಸ್ ವಾಪಸ್ ತಗೊಳ್ತಾರೆ. ಪಾಣಿ ಕಾಲಂನಲ್ಲಿ ಹೊಡೆದಾಕು ಅಂದ್ರೆ ಹೊಡೆದಾಕ್ತಾರೆ, ಆದ್ರೆ ಖಾತೆ ಕಾಲಂನಲ್ಲಿ ಉಳ್ಕೊಂಡೇ ಇರ್ತದೆ. ಆ 9ನೇ ನಂಬರ್ ಕಾಲಂನಲ್ಲಿ ಪಾಣಿ ಒಳಗೆ ಉಳ್ಕೊಂಡಿರ್ತದೆ, ಆ ದೇವಸ್ಥಾನದಲ್ಲಿ ವಕ್ಫ್ ಅಂತ ಉಳ್ಕೊಂಡಿರ್ತದೆ. ಅದು ಯಾವಾಗಲೂ ಕೂಡ ನಮ್ಮ ಇಡೀ ಸಮುದಾಯವನ್ನ ಒಡೆದಾಳ್ತದೆ ಆ ಕಾಯ್ದೆ. ಅದನ್ನು ತಪ್ಪಿಸಿ ನಾವೆಲ್ಲ ಶಾಂತಿಯುತವಾಗಿ ಇರಬೇಕು ಅಂತ ಹೇಳಿದ್ರೆ, ಈಗ ಇದನ್ನು ಪರ್ಮನೆಂಟ್ ಏನಾದ್ರು ವ್ಯವಸ್ಥೆ ತಾವು ಮಾಡಿ ತಮ್ಮ ಕಾಲದಲ್ಲಿ ದಯವಿಟ್ಟು ಈ ಕೆಲಸ ಮಾಡಬೇಕು ಅಂತ ನಾನು ಅಧ್ಯಕ್ಷ ಒಂದೊಂದು ನಿಮಿಷ